ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿಯ ರಾಮ ಲಕ್ಷ್ಮಣ ಜೋಡುಕರೆಯಲ್ಲಿ ಹೊನಲು ಬೆಳಕಿನ 9ನೇ ವರ್ಷದ ಮಂಗಳೂರು ಕಂಬಳ ಡಿಸೆಂಬರ್ 27ರಂದು ನಡೆಯಲಿದೆ ಎಂದು ಮಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷ ಸಂಸದರಾದ ಬ್ರಿಜೇಶ್ ಚೌಟ ಹೇಳಿದ್ದಾರೆ. ಇವರು ಗೋಲ್ಡ್ ಫಿಂಚ್ ಹೋಟೆಲ್ನ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಂಬಳದಲ್ಲಿ 9 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಈ ಬಾರಿ ಡಿಸೆಂಬರ್ 27ನೇ ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆ ಆಗುವುದರ ಜೊತೆಗೆ ಮಂಗಳೂರು ಕಂಬಳ ನಡೀಲಿಕ್ಕಿದೆ. ಈ ಬಾರಿ 9ನೇ ವರ್ಷ ಕಂಬಳ ಆಗಿರೋದ್ರಿಂದ 9 ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನವವರ್ಷ ನವವಿಧದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಈ ಕಂಬಳವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ಕಂಬಳದ ಉದ್ಘಾಟನೆ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಗರೋಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಚಿತ್ತರಂಜನ್ ಅವರು ಪ್ರತಿ ವರ್ಷ ಅವರೇ ನಮ್ಮ ಕಂಬಳವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಅವರೇ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಸಾಯಂಕಾಲ ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ನಡೀಲಿಕ್ಕಿದೆ. ಬಹುಮಾನ ವಿತರಣೆಯ ಕಾರ್ಯಕ್ರಮ ಮರುದಿವಸ ಬೆಳಿಗ್ಗೆ ನಡೀತದೆ. ಒಟ್ಟು 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ತುಳುನಾಡಿನ ರಾಣಿ ಅಬ್ಬಕ್ಕನ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನ ಒಂದೇ ಮಾತರಂನ 150ನೇ ವರ್ಷಾಚರಣೆಯ ಅಂಗವಾಗಿ 150 ವಿದ್ಯಾರ್ಥಿನಿಯರಿಂದ ಒಂದೇ ಮಾತರಂ ಸಾಮೂಹಿಕ ಗಾಯನ, ಪರಿಸರ ಸ್ನೇಹಿಯಾದ ಪ್ರಧಾನಮಂತ್ರಿಯ ಸಂಕಲ್ಪ, ಏಕ್ ಪೇಡ್ ಮಾಕ ನಾಮ್ ಎಂಬ ಕಾರ್ಯಕ್ರಮದಂತೆ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಲು ಗಿಡಗಳ ವಿತರಣೆ, ಬ್ಯಾಕ್ ಊರು ಪರಿಕಲ್ಪನೆಯಲ್ಲಿ ವಿದೇಶದಿಂದ ಊರಿಗೆ ವಾಪಸ್ ಬಂದು ಉದ್ಯಮ ಆರಂಭಿಸಿ ಯಶಸ್ವಿಯಾಗಿರುವ 9 ಮಂದಿ ಉದ್ಯಮಿಗಳಿಗೆ ಸನ್ಮಾನ, ವೃದ್ಧಾಶ್ರಮದ ನಿವಾಸಿಗಳನ್ನು ಕರೆದುಕೊಂಡು ಬಂದು ಕಂಬಳವನ್ನು ಪರಿಚಯಿಸಲಾಗುವುದು. ಈ ಚಟುವಟಿಕೆಗಳೊಂದಿಗೆ 4 ಸ್ಪರ್ಧೆಗಳು, ರಂಗದ ಕೂಟ, ಮಂಗಳೂರು ಕಂಬಳದ ರೀಲ್ಸ್, ಮಂಗಳೂರು ಕಂಬಳದ ಫೋಟೋಗ್ರಫಿ, ಎಐ ಕ್ರಿಯೇಟಿವ್ ಯೋಧ ಸ್ಪರ್ಧೆ ನಡೆಯಲಿದೆ. ಮಂಗಳೂರು ಕಂಬಳ ತುಳುನಾಡಿನ ಸಂಸ್ಕೃತಿಯ ಹಬ್ಬವಾಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮವನ್ನು ವಿವರಿಸಿದರು. ನಾವು ಮೊದಲನೇದಾಗಿ ಈ ವರ್ಷ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆಯ ಕಾರ್ಯಕ್ರಮ ಇರೋದರಿಂದ ಒಂದು ರಾಣಿ ಅಬ್ಬಕ್ಕರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಕಂಬಳದ ಪರಿಸರದಲ್ಲಿ ಮಾಡುವಂಥವರು ಇದ್ದೇವೆ. ಇಡೀ ದೇಶದ ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂಥ, ನಮ್ಮ ಇಡೀ ರಾಷ್ಟ್ರ ಭಾವದ ಜಾಗೃತಿಯನ್ನು ಮಾಡಿರುವಂಥ ವಂದೇ ಮಾತರಂನ 150ನೇ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ವಂದೇ ಮಾತರಂನ 150ನೇ ವರ್ಷಾಚರಣೆಯ ನಿಮಿತ್ತವಾಗಿ ಕಂಬಳದ ಅಲ್ಲಿಯೂ ಕೂಡ ಈ 150ನೇ ವರ್ಷಾಚರಣೆಯನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಎಲ್ರಿಗೂ ವಂದೇ ಮಾತರಮನ್ನು ಹಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 150 ವಿದ್ಯಾರ್ಥಿನಿಯರಿಂದ ವಂದೇ ಮಾತರಂನ ಸಾಮೂಹಿಕ ಗೀತೆಯೊಂದಿಗೆ ಈ ಬಾರಿ ಕಂಬಳ ಕೂಟ ಪ್ರಾರಂಭ ಆಗಲಿಕ್ಕಿದೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಅತ್ಯಂತ ಪರಿಸರ ಸ್ನೇಹಿಯಾಗಿ ಇರಬೇಕು, ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಏಕ್ ಪೇಡ್ ಮಾಕಿ ನಾಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಕಂಬಳದ ಜೊತೆಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಹಾಗಾಗಿ ನಾವು ಗಿಡಗಳನ್ನು ಅಲ್ಲಿ ವಿತರಿಸಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ವಿಶೇಷವಾಗಿ ನಾವು ಈ ಬಾರಿ ಮಂಗಳೂರು ಕಂಬಳ ಪ್ರಶಸ್ತಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಸಂಸದನಾದ ನಂತರ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಹಾಗಾಗಿ 9ನೇ ವರ್ಷದ ಕಂಬಳದಲ್ಲಿ 9 ಜನ ಬ್ಯಾಕ್ ಟು ಊರಿನ ಆಧಾರದಲ್ಲಿ ಬಂದು ನಮ್ಮೂರಿನಲ್ಲಿ ಉದ್ಯಮವನ್ನು ಇವತ್ತು ಸ್ಥಾಪಿಸಿರುವಂಥ, ವಾಪಸ್ ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿರುವಂಥ 9 ಜನರಿಗೆ ನಾವು ಮಂಗಳೂರು ಕಂಬಳದಲ್ಲಿ ಅವರನ್ನು ಗೌರವಿಸುವಂಥ, ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಮಾಡಲಿಕ್ಕಿದ್ದೇವೆ. ಮಂಗಳೂರು ನಗರದಲ್ಲಿರುವಂಥ ಈ ಓಲ್ಡ್ ಏಜ್ ಹೋಮ್ನಲ್ಲಿ ನೆಲೆಸಿರುವಂಥ ನಿವಾಸಿಗಳನ್ನು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕಂಬಳ ತೋರಿಸುವಂಥ, ಕಂಬಳದ ವಾತಾವರಣದಲ್ಲಿರುವಂಥದ್ದು ಮತ್ತು ಅವರ ಜೊತೆ ಸಮಾಜ ಇದೆ ಅನ್ನುವಂಥ ಒಂದು ತೋರಿಸುವಂಥ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ನಾವು ಈ 9 ಚಟುವಟಿಕೆಗಳ ಭಾಗವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಾವೊಂದು 4 ಈ 5 ಚಟುವಟಿಕೆಗಳು ಮತ್ತು 4 ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ. ಒಂದು ಪ್ರತಿ ವರ್ಷದಾಗಿ ಈ ಬಾರಿಯೂ ಕೂಡ ರಂಗದ ಕೂಟ ಅನ್ನುವಂಥ
ಒಂದು ಪೇಂಟಿಂಗ್ ಕಾಂಪಿಟಿಷನ್ ನಡೀಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಕಾಂಪಿಟಿಷನ್ ವಿವಿಧ ವಿಭಾಗಗಳಲ್ಲಿ ನಡೀಲಿಕ್ಕಿದೆ. ಮಂಗಳೂರು ಕಂಬಳದ ರೀಲ್ ಸ್ಪರ್ಧೆ, ಮಂಗಳೂರು ಕಂಬಳ 2025 ಇದರ ರೀಲ್ ಸ್ಪರ್ಧೆ ಈ ಬಾರಿಯೂ ಕೂಡ ಕಳೆದ ವರ್ಷದ ಹಾಗೆಯೇ ಮುಂದುವರಿಲಿಕ್ಕಿದೆ. ಫೋಟೋಗ್ರಫಿ ಮತ್ತು ಕಂಬಳ ಒಂದಕ್ಕೊಂದು ಪೂರಕವಾಗಿರುವಂಥ ವಿಷಯ. ಈ ಫೋಟೋಗ್ರಫಿಯ ಸ್ಪರ್ಧೆಯನ್ನು ಕೂಡ ನಾವು ಈ ಬಾರಿ ಇಟ್ಕೊಂಡಿದ್ದೇವೆ. ಎಐನ ಮುಖಾಂತರ ಟೆಕ್ನಾಲಜಿ, ಎಐನ ಮುಖಾಂತರ ಕ್ರಿಯೇಟಿವಿಟಿ ಮಾಡುವಂಥದ್ದು ತಾವೆಲ್ಲ ನೋಡಿರ್ಬೋದು. ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎಐನ ಮುಖಾಂತರ ಕಂಬಳದ ಬಗ್ಗೆ ಕ್ರಿಯೇಟಿವನ್ನು ಮಾಡಬೇಕು. ಎಐನ ಮುಖಾಂತರ ಮಂಗಳೂರು ಕಂಬಳದ ಕ್ರಿಯೇಟಿವನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಕ್ರಿಯೇಟಿವನ್ನು ಮಾಡಿದವರಿಗೆ ಒಂದು ಸ್ಪರ್ಧೆ, ಒಂದು ಅವಾರ್ಡ್ ಕೊಡುವಂಥದ್ದು. ಎಐ ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಈವೆಂಟನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೇವೆ. ದೇಶದ ಸೇಫೆಸ್ಟ್ ಸಿಟಿಯೂ ಹೌದು, ಹೆಲ್ದಿಯೆಸ್ಟ್ ಸಿಟಿಯೂ ಹೌದು, ಜೊತೆಗೆ ಒಂದು ಕ್ಲೀನೆಸ್ಟ್ ಸಿಟಿಯೂ ಹೌದು. ಹಾಗಾಗಿ ಇಂಥ ಕ್ಲೀನೆಸ್ಟ್ ಸಿಟಿಯಲ್ಲಿ ನಡೆಯುವಂಥ ಕಂಬಳ ಒಂದು ಸ್ವಚ್ಛ ಕಂಬಳ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸುವಂಥದ್ದು ಈ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಸ್ವಚ್ಛ ಕಂಬಳವಾಗಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಂಬಳ ಸಮಿತಿಯ ಸಂಚಾಲಕ ಸಾಂತ್ಯಗುತ್ತು ಸಚಿನ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುಜಿತ್ ಪ್ರತಾಪ್ ಮಂಗಲ್ಪಾಡಿ, ಪ್ರಮುಖರಾದ ಸಂಜಯ್ ಪ್ರಭು, ಪ್ರಸಾದ್ ಕುಮಾರ್ ಶೆಟ್ಟಿ, ವಿಜಯ್ ಕುಮಾರ್ ಕಂಗಿನಮನೆ, ಜೋಯ್ಲಾಸ್ ಡಿಸೋಜಾ, ಕಿರಣ್ ಕುಮಾರ್ ಕೊಡಿಗಲ್, ವಸಂತ್ ಜೆ ಪೂಜಾರಿ, ಅವಿನಾಶ್ ಸುವರ್ಣ, ಬಟ್ಟಿರ ಅಜಿತ್ ಬೋಪಯ್ಯ, ಅಭಿಷೇಕ್ ರೈ ಕುಳಾಲು, ಗುರುಚಂದ್ರ ಹೆಗ್ಡೆ, ಈಶ್ವರ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್, ಬಲವಾದ ನಾಡಿಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ, ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 9108929355 9108929355 9108348025 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ, ದೇರಳಕಟ್ಟೆ 575018.